ಒಂದೂರಾಗ ಪುರಾಣ ನಡೆದಿತ್ತಂತ. ಪುರಾಣ ನಡೆದ ಕಾಲದೊಳಗೆ ಏನಾಯಿತು ಅಂತಂದ್ರೆ, ತಾಯಿ ಪುರಾಣ ನಡೀತು ಅಂತಂದ್ರೆ ಮನುಷ್ಯರ ಪುರಾಣ ಕೇಳೋದು ಬರೋದು ದೊಡ್ಡದಲ್ರಿ. ಆ ಊರಾಗ ಏನಾಗ್ತಿತ್ತು ಅಂತಂದ್ರೆ, ಒಂದು ಆಡಿನ ಮರಿ ಅಂದ್ರೆ ಗೊತ್ತಾಗತ್ತೇವ ನಿಮಗೆ? ಆಡು ಮರಿ, ಹೊಂತ ಮರಿ, ಆಡಿನ ಮರಿ ಅಂತ ಇರ್ತಾವ ನೋಡ್ರಿ. ಆ ಆಡಿನ ಮರಿ ಏನು ಮಾಡೋದು ಅಂತಂದ್ರೆ ಪ್ರವಚನ ಕೇಳಾಕ್ ಬರೋದು ಅಂತ. ಮತ್ತು ಪ್ರವಚನ ಕೇಳಾಕ್ ಬರೋದು ಅಂತಂದ್ರೆ ಬೆಳಕ ಹೇಳೋಂದು ಕೇಳಾಕ್ ಬರ್ತಿದ್ದಿಲ್ಲ ಅದು. ಆ ಪ್ರವಚನದೊಳಗೆ ಗವಾಯಿಗಳ ಹಾಡ ಹಾಡ್ತಿದ್ರು. ಹಾಡ ಹಾಡುವ ಕಾಲಕ್ಕೆ ಇಲ್ಲಿ ತಬಲಾ ಅದವಲ್ಲ, ಆ ಊರೊಳಗೆ ಏನಿರ್ತಿತ್ತು ಅಂತಂದ್ರೆ ಡೋಲಕ್ ನೋಡ್ರಿ, ಅಚ್ಚಿ ಕಡೆನೂ ಚರ್ಮ ಇಚ್ಚಿ ಕಡೆನೂ ಚರ್ಮ ಇರೋದಕ್ಕೆ ಡೋಲಕ್ ಅಂತ ಕರೀತಾರೆ. ಅದು ಒಂದ ವಾದ್ಯ. ಅದು ಆ ವಾದ್ಯವನ್ನ ನುಡಿಸಲಿಕ್ಕೆ ಯಾವಾಗ ಪ್ರಾರಂಭ ಮಾಡುವ ಕಾಲದೊಳಗೆ ಅವ ಮಾಲಕ್ಕಿದ್ದವ ಅದು ಆಡಿನ ಕೊರಳಿಗೆ ಹಗ್ಗ ಕಟ್ಟಿದ್ರು ಸಹಿತ ಹಗ್ಗ ಬಿಚ್ಕೊಂಡು ಬಂದು ಆ ಡೋಲಕ್ಕಿನ ನಾದ ಕೇಳೋದಂಥದ್ದು. ಆ ಡೋಲಕ್ಕಿನ ತೆಗೆಬಂದು ಮುಸ್ 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 ಮೂಸಿ ನೋಡಿ ಮತ್ತೆ ಕೇಳದೆ ಹೋಗಿ ಟಣಕ್ ಕುಣದಂಗೆ ಮಾಡಿ ಅದು ಹಾಡೋದು ಮುಗಿತ್ತು. ಅವ ಬಾರಿಸೋದು ಮುಗಿಸ್ದ ಅಂತಂದ್ರೆ ಆ ಡೋಲಕ್ ಏನು ಮಾಡೋದು ಅಂದ್ರೆ ಮತ್ತೆ ಮನೆಗೆ ವಾಪಸ್ ಹೋಗೋದಂತ. ಯಾವುದು? ಆಡಿನ ಮರಿ. ಹಿಂಗೆ ದಿವಸ ಒಂದು ತಿಂಗಳು ಬಂತಂತದು ಆಡಿನ ಮರಿ. ಒಂದು ತಿಂಗಳು ಬಂತಂತೆವ. ಎದಕ್ಕೆ ಬಂತು ಅಂತಂದ್ರೆ ಬರೋದು, ಅದು ಬಾರಿಸೋದು ನೋಡೋದು, ಅದನ್ನು ಮೂಸಿ ನೋಡೋದು, ಮತ್ತೆ ಹೋಗೋದು, ಬರೋದು, ಬಾರಿಸೋದು ನೋಡೋದು, ಕುಣಿಯೋದಂಗೆ ಮಾಡೋದು, ಮೂಸಿ ನೋಡೋದು, ಮತ್ತೆ ಹೋಗೋದು. ಇವ್ ಪುರಾಣ ಹೇಳೋಂಗೆ ತ್ರಾಸಾಗೈತಂತ ಅವನು ಡೋಲಕ್ಕಿದ್ದವ ನಿಮ್ಮೇವು ಇಟ್ಕೊಂಡು ಕೂತಾನ ಬಾಜುಕ್. ಅವನತ್ತಕ್ಕೆ ಬರ್ತದ, ಬಂದ ಮೂಸಿ ನೋಡ್ತದ, ಹೋಗ್ತದ. ನಾ ಎದರೊಳಗೆ ತಪ್ಪೀನಿ, ನನ್ನ ಪುರಾಣ ಏನು ಆ ಆಡಿಗೆ ಹಿಡಿಸ್ಬತ್ತೇನು ಅಂತ ತಿಳ್ಕೊಂಡಿರ್ತಕ್ಕಂಥ ಆ ಪುರಾಣಿಕ ಊರೊಳಗಿರುವ ಒಬ್ಬ ಮನುಷ್ಯನನ್ನು ಕೇಳ್ತಾನಂತ, ಏನು ನಾನು ಪುರಾಣ ಹೇಳಬೇಕಾದ್ರೆ ಅದು ಹೋಗಿ ಬಿಡ್ತದೆ, ಅವ ಬಾರಿಸುವಾಗ ಅದು ಬರ್ತದೆ. ಏನು ನನ್ನ ಕಡೆ ತಪ್ಪೈತೋ, ಅವನ ಕಡೆ ಒಪ್ಪೈತೋ, ಏನಾದ್ರೆ ಹೆಪ್ಪಾಗೈತೋ, ಯಾವುದಾದ್ರು ಗಪ್ಪಾಗೈತೋ ಅದನ್ನು ಹೇಳು ಅಂದವ. ಹೇಳಬೇಕಲ್ಲ ಒಂದು ಹೇಳುವಂತನ್ನೋ ಪ್ರಶ್ನೆಯನ್ನು ಎತ್ತಿರುವ ಕಾರಣದೊಳಗೆ ತಾಯಿ ನನ್ನವ ಕೇಳಬೇಕು. ಆ ಊರೊಳಗೆ ಪಟಕ ಸುತ್ತಕೊಂಡಿರ್ತಕ್ಕಂಥ ಹಿರಿ ಮನುಷ್ಯ ಯಾರು ಎದುರಿಗೆ ಬಂದ ಅಂತಂದ್ರೆ ಸ್ವಾಮಿಗಳು ಎದುರಿಗೆ ಬಂದು ಒಂದು ಕಥೆಯನ್ನು ಹೇಳ್ತಾನೆ. ಸ್ವಾಮಿಗಳ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಅದು ಆಡಿನ ಮರಿ ಯಾಕೆ ಬರುತ್ತಂದ್ರೆ ಅದರ ಹಿಂದೆ ಒಂದು ಕಣ್ಣೀರಿನ ಕತೆ ಐತ್ರಪ್ಪ. ಏನು ಕಣ್ಣೀರಿನ ಕತೆ ಐತಿ ಅಂತಂದ್ರೆ, ಆ ಡೋಲಕ್ ಐತಲ್ಲ, ಆ ಡೋಲಕ್ ನಮ್ಮ ಊರಾಗ ಮಾಡ್ಯಾರದನ್ನ ಡೋಲಕ್. ಆ ಡೋಲಕ್ ಹೆಂಗೆ ಮಾಡ್ಯಾರು ಅಂತಂದ್ರೆ, ಆ ಡೋಲಕ್ಕಿಗೊಂದು ಪ್ರಾಣಿಯ ಚರ್ಮವನ್ನು ಸುತ್ತಿದ್ದ. ಎದರ ಪ್ರಾಣಿಯ ಚರ್ಮವನ್ನು ಸುತ್ತ್ಯಾರು ಅಂತಂದ್ರೆ ಒಂದು ಆಡಿನ ಚರ್ಮ ಆ ಡೋಲಕ್ಕಿಗೆ ಸುತ್ತ್ಯಾರ. ಆ ಡೋಲಕ್ಕಿಗೆ ಸುತ್ತಿದಾಗ ಅದ್ಯಾಕೆ ಆಡಿನ ಮಂದಿ ಬರ್ತದಂತ ಮತ್ತೆ ಸ್ವಾಮಿಗಳು ಪ್ರಶ್ನೆ ಮಾಡಿದರು. ಮಾಡುವ ಕಾಲಕ್ಕೆ ಸ್ವಾಮಿಗಳ ಪ್ರಶ್ನೆಗೆ ಹಿರಿಯನ ಉತ್ತರ ಏನಾಗಿತ್ತು ಅಂತಂದ್ರೆ, ಆ ಆಡಿನ ಮರಿ ಇಲ್ಯಾಕೆ ಬರ್ತದ ಅಂತನ್ನೋ ಪ್ರಶ್ನೆಗೆ ಉತ್ತರ ಏನು ಕೊಟ್ಟರು ಅಂತಂದ್ರೆ, ಆ ಡೋಲಕ್ಕಿಗೆ ಸುತ್ತಿರ್ತಕ್ಕಂಥ ಚರ್ಮ ಬೇರೆ ಯಾವುದೂ ಅಲ್ಲ ಆ ಆಡಿನ ಮರಿಯ ತಾಯಿಯ ಚರ್ಮವನ್ನೇ ಆ ಡೋಲಕ್ಕಿಗೆ ಸುತ್ತ್ಯಾರೆ ಅನ್ನತಕ್ಕಂಥ ಮಾತನ್ನು ಹೇಳಿದರು. ಯಾವಾಗ ಡೋಲಕ್ ತಕದಿಮಿ ಧಿನ್ ಅಂತ ಹೇಳಿ ಆ ಡೋಲಕ್ಕಿನೊಳಗಿರ್ತಕ್ಕಂಥ ಶಬ್ದ ಮ್ಯಾಲೆ ಎದ್ದು ಬಂದ ಕಾಲದೊಳಗೆ ಎಲ್ಲೋ ಇರತಕ್ಕಂಥ ಆಡಿನ ಮರಿ ಓಡಿ ಬರ್ತದೆ. ಯಾಕೆ ಓಡಿ ಬರುತ್ತೆ ಅಂತಂದ್ರೆ, ನಮ್ಮವ್ವ ಅದನ್ನು ಕರೆದಂಗಾಗ್ಯದ. ನನ್ನವ್ವ ನನ್ನನ್ನು ಕರ್ಯಾಕತ್ತದ. ಯಾವುದರ ಮೂಲಕ ಕರ್ಯಾಕತ್ತದ ಅಂತಂದ್ರೆ ಆ ಚರ್ಮದ ಮೂಲಕ ಕರ್ಯಾಕತ್ತದ ಅಂತ ತಿಳ್ಕೊಂಡು ಆಡಿನ ಮರಿ ಓಡಿ ಬಂದು ನನ್ನವ್ವ ನನ್ನ ಮೂಸಿ ನೋಡಬೇಕು ಅಂತ ಹೇಳಿ ಆ ಡೋಲಕನ್ನು ಮೂಸಿ ನೋಡಿ ಏನು ಮಾಡುತ್ತಪ್ಪ ಅಂದ್ರೆ ವಾಪಸ್ ಹೋಗುತ್ತೆ ಅಂತಂದಾಗ ಪುರಾಣ ಹೇಳವನ ಕಣ್ಣಾಗ ನೀರು ಬಂದಿದವತ್ತೇವ. ಒಂದು ಮಾತು ಯಾಕೆ ನೀವು ನೆನಪಿಟ್ಟುಕೊಳ್ಬೇಕು ಅಂತಂದ್ರೆ, ಒಂದು ಡೋಲಕ್ಕಿನ ನಾದದ ತರಂಗದೊಳಗೆ ತಾಯಿ ಕರೆದಂಗೆ ಆಗತ್ತೆ ಅಂತಂದ್ರೆ, ಇವತ್ತು ಬರುವ ಪ್ರವಚನದ ಪ್ರತಿಯೊಂದು ಮಾತಿನೊಳಗೆ ನನ್ನವ್ವ ದ್ಯಾಮಗಂಗವ್ವ ಕರಿತಾಳೆ ನಿಮ್ಮನ್ನು ಇಲ್ಲಿ ಬಂದು ಕುಂತು ಪುರಾಣ ಕೇಳಾಕೆ ಅನ್ನತಕ್ಕಂಥ ಮಾತನ್ನು ನೀವು ಯಾರೂ ಮರಿಬಾರ್ದು. ಕರೆದಂಗಿದು ಎಲ್ಲಿವರೆಗೂ ಈ ಧ್ವನಿವರ್ಧಕಗಳು ನಮ್ಮ ಕಿವಿಗೆ ಬೀಳ್ತಾವಲ್ಲ, ಬಿದ್ದಿರುವ ಕಾಲದೊಳಗೆ ನಮ್ಮ ಮನಸ್ಸಿನೊಳಗೆ ಒಂದು ಮಾತು ಜಾಗೃತ ಆಗ್ಬೇಕು. ನಮ್ಮವ್ವನ ಜಾತ್ರೆ ಬಂದದ, ಅವ್ವನ ಉಡಿ ತುಂಬುತ್ತಾರ, ಅವ್ವನ ಮುಡಿಗೆ ಹೂ ಸಲ್ಲಿಸ್ತಾರ, ಅವ್ವನ ಪಾದಕ್ಕೆ ಹೂ ಹಾಕ್ತಾರ, ಕಾಯಿ ಹೊಡಿತಾರ. ಯಾಕ್ರಿ? ವಾರ ಹಿಡಿದೀವಿ ನೋಡ್ರಿ. ತೆಂಗಿನಕಾಯಿ ಅವತ್ತ ಹೊಡೆಯೋದು, ತೆಂಗಿನಕಾಯಿ ಹೊಡೆದು ಅವ್ವನ ಜಾತ್ರೆ ಸಂಭ್ರಮದಿಂದ ಮಾಡೋ ಕಾಲಕ್ಕೆ ಮನೆ ಒಳಗೆ ಕೂತು ಸಮಯ ವ್ಯರ್ಥ ಮಾಡೋದಕ್ಕಿಂತಲೂ ಇಂಥ ಕ್ಷೇತ್ರಕ್ಕೆ ಬರಬೇಕು, ಶರಣರ ವಾಣಿಯನ್ನು ಕೇಳಬೇಕು. ಶರಣರ ವಾಣಿಯನ್ನು ಒಂದಿಷ್ಟು ಕೇಳಿದ್ರೆ ಸಾಕ್ತಾಯಿ, ಅದು ಬಹಳ ಆನಂದವನ್ನು ಕೊಡೋದು. ಈಗ ನೀವೆಲ್ಲ ಇದೇ ಹೇಳಿದ್ನೆಲ್ಲ, ರೊಕ್ಕ ಇಡೋದು ಅಂತ ಹೇಳಿ. ಈಗ ನೀವು ಬ್ಯಾಂಕಿನಾಗ ರೊಕ್ಕ ಇಟ್ಟಾಗ ಏನಾಗ್ತದೆ ರೀ? ರೊಕ್ಕ ಜಮಾ ಆಗ್ತಾವಿಲ್ಲ, ಎಲ್ಲರಿಗೂ ಮಾಡ್ಯಾರ ನೋಡ್ರಿ. ಈಗ ಯಾರಿಗೆ ಬಿಟ್ಟು ಅದಾವನ್
ಹಿಂಗಾಗಿತ್ತೇವ ಒಂದು ಊರಿಗೆ ಪುರಾಣಕ್ಕೆ ಬರ್ರಿ 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 ಅಂತ ಕರೆದೇವು ನಾವು. ನಿಮ್ಮ ಊರಾಗೇನು ಕರೆಯೋ ಅವಶ್ಯಕತೆ ಇಲ್ಲ, ನೀವು ಬಂದು ಫುಲ್ ಆಗಿರಿ, ಹೌಸ್ಫುಲ್ ಆಗೈತಿ. ಹಿಂದೆ ತಿರುಗಿ ನೋಡಿಗಿಡಿರಿ ಮತ್ತು ನೀವೆಲ್ಲ ಕೊಡಿ ಹಂಚೆ ಬಿಡ್ತೀರಿ. ಒಂದು ಊರಾಗ ಹಿಂಗೆ ಆತೇವ, ಪುರಾಣಕ್ಕೆ ಬರ್ರಿ ಬರ್ರಿ ತಂದಿವಿ, ಎಲ್ಲ ಮಂದಿ ಹುಯ್ಯತ್ತು ಬರಾಕೈತಿ. ಹಾಡವ ಚಂದ ಹಾಡ್ತಿದ್ದ, ಬರ್ಸವ ಚಂದ ಬರ್ಸಿದ, ಹೇಳವ ಚಂದ ಹೇಳ್ತಿದ್ದ, ಬರಾಕೈತಿ ಮಂದಿ ಬರಾಕೈತು. ಬರೋ ಕಾಲಕ್ಕೆ ಏನಂತಂದ್ರೆ ಒಬ್ಬಕ್ಕೆ ಹೆಣ್ಮಗಳು ಒಂದು ದಿವಸ ಪುರಾಣ ಕೇಳಿ ಹೋಗಿದ್ದಳು. ಬೆಳತನ ಪುರಾಣ ನೆನಪಾಗಿತ್ತಕ್ಕಿಗೆ. ಆಕೆಂದಳು ಇನ್ನು ಇವತ್ತು ನಾವು ಒಂದಿಟ್ಟು ತಡ ಮಾಡಿದರೆ ಪುರಾಣ ಕೆಟ್ಟು ಹೋಗುತ್ತೆ ಅಂತ ತಿಳ್ಕೊಂಡು ನಾ ಪುರಾಣ ಕೇಳಕ್ಕೆ ಹೋಗ್ಬೇಕಂತ ತೀರ್ಮಾನ ಮಾಡಿರ್ತಕ್ಕಂಥ ಹೆಣ್ಮಗಳು ಗಂಡೊಂದು ಮನೆಯಾಗಿತ್ತೇವ. ಅದ್ರದ್ದು ಅದಕ್ಕೇನು ಮಾಡಿದ, ಅದ್ರ ಮುಖಕ್ಕೊಂದು 4 ರೊಟ್ಟಿ ಬಡ್ದಿಟ್ಟು ಪುರಾಣ ಕೇಳಕ್ಕೆ ಬರಂಗಿಲ್ಲ ಯವ್ವಾವು. ಅವು ಮನ್ಯಾಗ ಕುಂಡಿರ್ತಾವು, ಟಿವಿ ತೆಗೆದು ಮುಸುಳಿಗಿತ್ತೆ ಬಾಯಿ ತೆಗೆದು ಹಿಂಗಸ್ ಹೋಗ್ತಿರ್ತಾವೆ, ಹುಳ ಹಂಗಟ್ಟು ಬರ್ತಿರ್ತಾವೆ. ಇದ್ರಾಗ IPL ಚಾಲು ಆಗೈತೆವ, ಯಾವಾಗ ಮಳೆ ನಿಂತಿತ್ತು, ಯಾವಾಗ RCB ಮ್ಯಾಚ್ ಚಾಲು ಆಗಿತ್ತು ಅಂತ ಮಂದಿ ಚಿಂತೈತಿ. ಕ್ಯಾಬಾ ನೋಡ್ರಿ, ಎಲ್ಲರೂ ಒಂದೊಂದು ಚಿಂತಿ ಒಳಗೆ ನಾವು ಅದೀವಿ ತಾಯಿ. ಲಕ್ಷ ಕೊಟ್ಟು ಕೇಳಬೇಕು. ಆಕೆ ಹೆಣ್ಮಗಳಂದಳು ಏನಂತಂದಳು, ಇದಕ್ಕೊಂದು 4 ರೊಟ್ಟಿ ಬಡ್ದಿಟ್ಟು ಒಂದಿಷ್ಟು ಅನ್ನ ಮಾಡಿತ್ತು, ಒಂದಿಟ್ಟು ಪಲ್ಯ ಮಾಡಿಟ್ಟು ಬರಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹೆಣ್ಮಗಳು ತಯಾರಾಗಿ ಬರಬೇಕು ಅಂತೇಳಿ ಒಂದಿಷ್ಟು ಬದನೆಕಾಯಿ ಪಲ್ಯ ಮಾಡಿ. ಬದನೆಕಾಯಿ ಪಲ್ಯ ಭಾಳ ಫೇಮಸ್ ಯವ್ವ ಈ ಭಾಗದಾಗ. ನಗುತ್ತೀರಿ ಯಾಕೆ ನೀವು? ಅವ್ರು ಹೇಳ್ತಾರೆ ವಾರಕ್ಕೆ 7 ದಿವಸ ಇದ್ದು ಅಂದ್ರೆ 6 ದಿವಸ ಬದನೆಕಾಯಿ ಪಲ್ಯ ನಡ್ತದೆ ನಮ್ಮ ಮನೆಯಾಗ ತಾರ ಅವ್ರು. ಹೌದಲ್ಲ ಯವ್ವ? ಅರ್ಥ ಮಾಡ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಹೆಣ್ಮಗಳಂದಳು ಒಂದಿಷ್ಟು ಮಾಡಿಡಬೇಕು ಅಂಥೇಳಿ ಮಾಡಿಟ್ಟು ಇನ್ನು ಅನ್ನಕ್ಕೆ ಅಷ್ಟಿಟ್ಟು ನೋಡ್ರಿ. ಅಷ್ಟೊತ್ತಿಗೆ ಸಾಲಿಂದ ಹುಡುಗ ಬಂದಿತ್ತು, 6:30 ಆಗಿತ್ತು. ಹುಡುಗ ಆಟ ಆಡಿ ಸಾಲಿಂದ ಬಂದಿತ್ತು. ಸಾಲಿಂದ ಬಂದಾಗ ಅವು ಅಂದಳು, ಇದು ಹುಡುಗ ಆಟ ಆಡಿ ಬಂದೈತಿ, ಆಟ ಆಡಿ ಬಂದೈತಿ ಅಂದ ಬಳಿಕ ಇದಕ್ಕೊಂದು ಕಪ್ ಚಹಾ ಮಾಡಿಕೊಡ್ಬೇಕಂದಳಕ್ಕೆ. ನೋಡ್ರಿ ಚಹಾ ಮಾಡ್ತೀರ ನೀವು? ಎಷ್ಟು ಚಂದ ಐತಿ ನೋಡ್ರಿ ಚಹಾ. ಹಚ್ಚ ಎದಕ್ಕೆ ಹಚ್ಚ? ಅವು ನೋಡ್ಬೇಕು ಬಾಯಿ ಹೆಂಗೆ ಜೊಲ್ಲಿಲೆಲ್ಲ ಸೋರಿರ್ತಾವೆ, ಅದ್ರ ಅವು ಚಹಾ ಕೊಡ. ಅವಕ್ಕೆ ಚಹಾ ಕುಡಿಸಿ ಅವ್ನು ಹಾಳ ಮಾಡಿಬಿಟ್ರಿ ನೀವು ಹುಡುಗರನ್ನ. ತಂಗಿ ಚಹಾ ಕುಡಿತಿಲ್ಲವ ಮೀನಾಕ್ಷಿ, ವಿಶಾಲಾಕ್ಷಿ, ಕಾಮಾಕ್ಷಿ, ಪಟಾಗಶಿ, ಒಂದಕ್ಕೂ ಹ್ಞೂ ಅನ್ನೋಳಾಕಿ. ಚಹಾ ಕುಡಿತೀರಲ್ಲ? ಚಾನೇ ಭಾಳದವು. ಚಹಾ ಕುಡಿತಾರೆ. ಮಗಗೆ ಒಂದಿಟ್ಟು ಚಹಾ ಮಾಡಿಕೊಟ್ಟು ಸಂತ್ಯಾಗಿನ ಚುನುಮುರಿ ತಂದಿದ್ರಿ. ಚಹಾದಾಗ ಚುನುಮುರಿ ಹಾಕಿ ಕುಡಿತಮ್ಮ ಅಂತಂದಳು. ಸಾರ ಕುಡಿತೇವ ತಮ್ಮ, ಪುರಾಣ ಚಾಲವಾಗತ್ತಾ, ಇಬ್ಬರು ಕೂಡಿ ಹೋಗುನು ಅಂತ ಹೇಳಿ, ಯಪ್ಪ ಇಲ್ಲೇ ಮಕ್ಕಳು ಪಡಸಲೆ ಆಗಂತ ಹೇಳಿ. ಪಡಸಲೆ ಅಂದ್ರೆ ಗೊತ್ತಾಗತ್ತಲ್ರಿ, ಹಾಲ್ ಇಂಗ್ಲೀಷ್ದಾಗ ಯವ್ವ. ಮತ್ತು ಹಾಲು ಅದ್ರಗಳು ಬಿಡಿ ಹಾಳು ತಿಳ್ಕೊಂಡ್ರಿ ನೀವು. ಹಾಲಿನಾಗ ಪಡಸಲ್ಯಾಗ ಮಕ್ಕೋತಮ್ಮ, ಪಡಸಲ್ಯಾಗ ಮಕ್ಕೋತ್ ಹುಡುಗ. ಏನು ಪಡಸಲ್ಯಾಗ ಮಕ್ಕೋತೇವ, ಮಕ್ಕೊಂದು ಕಾಲಕ್ಕೆ ಅವು ಇದ್ದಕ್ಕೆ ಅನ್ನಕ್ಕಿಟ್ಟಕ್ಕೆ ಒಂದಿಷ್ಟು ತೆಲಿಪಲಿ ಹಿಕ್ಕೊಂಡು ಪುರಾಣಕ್ಕೆ ಹೋಗ್ಬೇಕು ಅಂತ ತಯಾರಾಗಿ ಪುರಾಣ ಅಷ್ಟೊತ್ತಿಗೆ ಗಂಡ ಬತ್ತೇವ್ವ. ಅದು ಹೆಂಗಿತ್ತು ಕೇಳಿರಿ ಮತ್ತು ನೀವು ಹನಿ ಬಡ್ಕೋರಿ. ಯವ್ವ 3 ಫೂಟ್ ಇತ್ತೇವ್ವ. ಅದು 3 ಫೂಟ್ ಎತ್ತರ, ಹೈಟ್ 3 ಫೂಟ್ ಇತ್ತು. ಅದು ಏನು ಮಾಡಿತ್ತೇವ, ಮಗನೂ 3 ಫೂಟ್ ಇತ್ತು ರೀ. ಅದು ಏನು ಮಾಡಿತ್ತು, ನನ್ನ ಮಗ ಮಕ್ಕೊಂಡೈತಿ, ನನ್ನ ಮಗನ ಬಾಜುಕ್ ಮಕ್ಕೋಬೇಕು ಅಂತ ಹೇಳಿ ಅದೇನು ಮಾಡಿತ್ತು ಅಂದ್ರೆ ಮಗನ ಬಾಜುಕ್ ಇದು ಮಕ್ಕೋತು. ಹೆಣ್ಮಗಳಿದ್ದಕ್ಕೆ ಪುರಾಣಕ್ಕೆ ಅವ್ರು ಹಾಡಕ್ಕೆ ಚಾಲೂ ಮಾಡ್ರಿ ಅಂತ ಹೇಳಿ ಹಾಡಕ್ಕೆ ಚಾಲೂ ಮಾಡ್ರಿ. ಗವಾಯಿಗಳು ಭಕ್ತಿಯಿಂದ ಹಾಡಕತ್ತಾರ. ಹಾಡೋ ಕಾಲಕ್ಕೆ ಹೆಣ್ಮಗಳಂದಳು. ಏನು ಹೆಣ್ಮಗಳಂದಳು, ಇನ್ನು ಹೋಗಬೇಕಲ್ಲ, ತಡ ಹೆಂಗೈತೆ ತಿಳ್ಕೊಂಡು ಬಡಕ್ಕನ ಕೂಸನ ಎತ್ಕೊಂಡು ಹೋಗಬೇಕು ಅಂತ ಹೇಳಿ ಇನ್ನು ಕೂಸಿನ ಕಡೆ ಕೈ ಹಾಕಿ ಕೂಸನ ನೋಡಿ ಎತ್ಕೋಬೇಕಂತಾಳೆವ. ಪಟ್ನ ಲೈಟ್ ಹೋದು. ಏನು ಹೋದ್ರಿ? ಲೈಟ್ ಹೋದು. ಹೆಣ್ಮಗಳು ಎತ್ಕೊಂಡ್ಲಿವ 60 ಕಿಲೋ ಗುಂಡಕಲ್ಲಿ ಎತ್ಕೊಂಡಂಗೆ ಆಗೈತೆ ಆಕೆಗೆ. ಆಕೆ ಅಂದ್ರೆ ಇಟ್ಟಾಕ ವಾಜ್ಯ ಆಗೈತಿ ನನ್ನ ಮಗ ಅಂದಳಕ್ಕೆ. ಏನು ಚುನುಮುರಿಗಿನ ತಿಂದು ಹೊಟ್ಟೆ ಉಬ್ಬಿರ್ಬೇಕು ಅಂದಳಕ್ಕೆ. ಪಟ್ನ ಎತ್ಕೊಂಡು ಹಿಂಗೆ ಇಟ್ಕೊಂಡ್ಲು. ಅದು ಸುಮ್ಮ ಕೂತಿತ್ತೇವ ಗುಂಡಕಲ್ಲು. ಯಾವುದು ಗಂಡನ ಎತ್ಕೊಂಡಿದ್ಲು ಯವ್ವ. ಗಂಡನ ಎತ್ಕೊಂಡು ಹಿಂಗೆ ಇಟ್ಕೊಂಡು ಹಿಂಗೆ ಅದು ಹೇಳಬೇಕಲ್ಲ, ನಾ ಅದನ್ನ ಹೇಳ್ಬೇಕಲ್ಲ. ಅವ್ನು ಒಂದ ಇದ ಚಾನ್ಸ್ ಸಿಕ್ಕತ್ತೆ ಗಪ್ಪ, ಹನುಮಪ್ಪನ ಆಶೀರ್ವಾದ ಎಂದತ್ತದು. ಎತ್ಕೊಂಡ್ರಪ್ಲೆ ತಂಗಿ ಏನು ಮಾಡ್ಲಿ ಗೊತ್ತೇನ, ಮಗ ಪುರಾಣದಾಗದು ಹಸಿರು ಗಿಸಿದು ತಿಳ್ಕೊಂಡು ಆ ಉದ್ಗಳಿಗೆ ಅಂತ ಪಾಪಡಿ ಸಿಗ್ತಾವೆ ನೋಡಿ. ಅದು ಏನಂತ ತಂಗಿ, ಗೊಂಜಾಳ ಪಾಪಡಿ. ನೀವು ನಗತಾವೆ ಯಾಕೆ ತಿಂದು ಅವನ ಬಂದವೆ ಇಲ್ಲಿ ನೋಡಿ, ತುಟಿ ಪಟ್ಟೆ ಅವನ್ನ ಹತ್ಯಾವ. 2 ಗೊಂಜಾಳ ಪಾಪಡಿ ಕುಡಿಸಿ ತಿನ್ನತಮ್ಮ ಅತ್ ನೋಡಿ ಅವ್ವ. ಅದು ತಿತ್ತು ಕುರುಮ್ ಮುರ್ಕೊಂಡು ತಿನ್ನಾಕೈತಿ. ಮುರ್ಕೊಂಡು ತಿನ್ನಾಕೈತಿ. ಹೆಣ್ಮಗಳಿದ್ದಕ್ಕೆ ಪುರಾಣ ಕೇಳಕ್ಕೆ ಮುಂದೆ ಕೂತಳಕ್ಕೆ. ಮತ್ತು ಮುಂದೆ ಕಾಣಬೇಕಲ್ಲ ಅಂತ ತಿಳ್ಕೊಂಡು
ಮುಂದೆ ಕೂತು ತೊಡಿ ಮೇಲೆ ಇಟ್ಕೊಂಡಾಳ. ಅವ ಅಂದ ಏನು ಆನಂದ ಅಂದವ ತೊಡಿ ಮೇಲೆ ಕೂತ ಗಂಡ ತೊಡಿ ಮೇಲೆ ಕೂತ ನಂದ ಭಾಗ್ಯ ಅಂದವ. ಒಟ್ಟ ನಿತ್ತಲೆಲ್ಲ ಹನುಮಪ್ಪ ನಮಸ್ಕಾರ ಮಾಡವ ಅವರೇ ಕೂತ. ಹೆಣ್ಮಗಳಿಗೆ ಅರ್ಧ ತಾಸು 10 ನಿಮಿಷ ಆಗಿತ್ತು, 20 ನಿಮಿಷ ಆಗಿತ್ತು. ಹೆಣ್ಮಗಳಿಗೆ ಎಚ್ಚರ ಆತು. ಏನು ಎಚ್ಚರ ಆತು? ಅವ್ವ ಅಂದಳಕ್ಕೆ. ಏನು ಮಾಡಿಡ್ತಂಗಿ? ಒಲಿ ಮೇಲೆ ಏನಿಟ್ಲೇವ? ಅನ್ನಕ್ಕಿಟ್ಟಿದ್ದಳು. ಎಷ್ಟು ಶಾಣೆ ಅದಾರ ನೋಡಿ ನೀವು. ಅನ್ನಕ್ಕಿಟ್ಟಿದ್ದಳು. ಅನ್ನಕ್ಕಿಟ್ಟಿದ್ದು ನೋಡಿ ನೆನಪಾತ ಆಕಿ ಅಂದಳು, ಹೌದಲ್ಲ ಅನ್ನಕ್ಕಿಟ್ಟೀನಿ. ಇನ್ನು ಅನ್ನಕ್ಕಿಟ್ಟೀನಿ ಅಂದ ಬಳಿಕ ಅನ್ನದ ಭೋಗ ಇಳಿಸಿ ಬರಬೇಕು. ಅನ್ನ ಹೊತ್ತೈತಿ, ನನ್ನ ಗಂಡಗೆ ತ್ರಾಸ ಆಗತ್ತ ತಿಳ್ಕೊಂಡು ಅನ್ನದ ಭೋಗನ ಇಳಿಸಬೇಕು. ಇನ್ನು ಮಗನ ತೊಗೊಂಡು ಹೋದ್ರೆ ತ್ರಾಸ ಆಗತ್ತಂತ ಹೆಣ್ಮಗಳು ಏನು ಮಾಡಿದ್ವು ಅಂತಂದ್ರೆ ಬಾಜುಕ ಗೌರವ ಮಕ್ಕ ಕೂತಿದ್ದಳ್ರಿ. ನಮ್ಮ ಮುಂದಿಂದ ಹೇಳೇ ಇಲ್ಲವ. ಇನ್ನು ಯಾರು ಕೂತಿದ್ರು? ಗೌರಮ್ಮಕ್ಕ. ಇದು ಜೋರು ಬರಾಕ ದನಿ ಈ ಕಡೆ. ಗೌರಮ್ಮಕ್ಕ ಕೂತಿದಳು. ಗೌರಮ್ಮಕ್ಕ ಹೇಳೋದು ಗೌರವಕ್ಕ ಅಂದಳು. ಏನಯ್ಯಕ್ಕ ಅಂದಳು. ಪಾರವಕ್ಕ. ಏನಿಲ್ಲಕ್ಕ, ನನ್ನ ಮಗ ರೀ ಪ್ರವಚನ ತೊಗೊಂಡು ಬಂದೀನಿ, ಸಣ್ಣದ ಕೂಸೈತಿನ ಎಲ್ಲರೇ ಬಿಟ್ಟರೆ ಕಳ್ಕೊತೈತಪ್ಪ, ಏನು ಮಾಡು ಯವ ಗೌರವಕ್ಕ ನಿನ್ನ ತೊಡಿ ಮೇಲೆ ಇದನ್ನ ಇಟ್ಕೊಂಡ್ಕೊಂಡ್ರು. ನಾ ಹೋಗಿ ಏನು ಮಾಡಿ ಬರ್ತಾನೆ? ಅನ್ನಕ್ಕೆ ಕೇಳಿ ಬರ್ತಾನೆ. ಇದು ಹೇಳ್ಬೇಕಲ್ಲ, ಇದನ್ನು ಅದನ್ನೆತ್ತ ಹೇಳಿ. ಇದು ಹೇಳಲಿಲ್ಲವ. ಇದು ಮತ್ತೊಂದು ಸೀಟ್ ಬೇರೆ ಸಿಗ್ತದೆ, ಅದ್ರ ಮೇಲೆ ಕೂತಿರ್ಪ್ಲೆ 2 ಪಾಪಡಿ ಕುಡಿಸಿದಳು. ಒಂದು ಪಾಪಡಿ ಹಂಗೆ ಕೈ ಹಿಡ್ಕೊಂಡಿತ್ತೇವ. ಅದು ಹೆಣ್ಮಗಳು ಪಾಪಡಿ ನೋಡಿದ್ಲಕ್ಕಿ. ಆಕೆ ಹೆಸರೇನು ನೀವು ಹೇಳಬರಿ? ಇಂಗ್ಲೀಷ್ದಾಗ ಹೇಳಕತ್ತಿ ಅಂತಮ್ಮ. ಗೌರಮ್ಮಕ್ಕ. ಆಕೆಗೆ ಬಾಯಿ ಒಂದಿಟ್ಟು ಹೊಲಸು ಆದಂಗೆ ಆಗಿತ್ತೇವ. ಆಕೆ ಅಂದಳು, ತಮ್ಮ ಒಂದಿಟ್ಟು ಪಾಪಡಿ ಮುರ್ಕೊಲೇನು ಒಂದಳಕ್ಕೆ. ಇದು ಮಾಡಿತ್ತು ನೋಡ್ರಿ. ಹುಂಕ್ ಮಾಡ್ಕೋತು ಪಟ್ನ ಪಾಪಡಿ ಮುರ್ಕೊಂಡು ಹೆಣ್ಮಗಳಿದ್ದಕ್ಕೆ ಪಟ್ನ ಪಾಪಡಿ ತಿಂದಳು. ಆನಂದ ಆತಕಿಗೆ. ಆನಂದ ಆಗಿ ಏನು ಮಾಡಿದ್ಲು ಅಂದರೆ ಅವು ಎಷ್ಟು ಚಲೋ ಐತು ಕೂಸ, ಎಷ್ಟು ಚಲೋ ಕಳಿಸಾಳ ಬುದ್ಧಿ. ಒಂದು ಚರಿಗೆ ನೀರು ತಂದು ಕೊಡಂಗಿಲ್ಲ. ನಮ್ಮ ಮನೆಯಾಗ ಹುಡುಗರು ಪಾಪಡಿ ಕೊಡಿತಲ್ಲ ತಳಿ ತಲೆ ಮೇಲೆ ಕೈ ಆಡಿಸಿದಳು. ಗಲ್ಲದ ಮೇಲೆ ಅವ ಎಷ್ಟು ಚಂದ ಮೂಗೈತತ್. ಮೂಗಿನ ಮೇಲೆ ಕೈ ಆಡಿಸಿ ಕೆಳಗೆ ಬಂದಳೆ. ಯವ್ವ ಜೊಂಡಗ ಆಂದಳಕ್ಕೆ. ಏನಂದಳ್ರಿ? ಜೊಂಡಗ ಅಂದಳಕ್ಕೆ. ಅವ ಅಂದ ಜೊಂಡಗಾಲಕ್ಕೆ ಗಂಡ ಅದೇ ನಂದಿವ. ಹೋಗ ನೀನು ಹೆಣ ಎತ್ತಲಿ ಅಂತ ಗ್ಯಾಟಿಗೆ ಬಿಟ್ಟು ನೋಡ್ರಿ ಉಳ್ಕೋತ ಹೋಗಿ ಪುರಾಣ ಹೇಳೋ ಮುಂದೆ ಎದ್ದಿದ್ದು. ಎತ್ತರಿತ್ತು ಕಾಣಲಿಲ್ಲ ಪುರಾಣ ಹೇಳೋಂಗಂತ ವೇದಿಕೆ. ಅದಕ್ಕಾಗಿ ಹಿಂಗೆ ಅವಸರ ಆಗ್ತಿರ್ತಾವ. ಬರಬೇಕಾದ್ರೆ ಬಹಳ ಶಾಂತಿಯಿಂದ, ನೆಮ್ಮದಿಯಿಂದ, ಸಂತೃಪ್ತಿಯಿಂದ ಬಂದ 4 ಮಾತುಗಳನ್ನು ಕೇಳಬೇಕಿವ.